ಇವತ್ತು ನಾವು ತುಂಬಾ ಖುಷಿಯಿಂದ ವಿಶೇಷವಾದ ದಿನಕ್ಕೆ ಶಾಪಿಂಗ್ ಮಾಡಕ್ ಹೋದ್ವಿ. ಇವತ್ತು ಬೇಗ ಎದ್ದು ನಮ್ ಡ್ಯಾನಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಪಟ ಅಂತ ರೆಡಿಯಾಗಿ ನಾನು ಅಪ್ಪಾಜಿ ಆನ್ಗೊಳಕ್ ಹೋಗಿ ನನ್ ಬಟ್ಟೆ ಹೊಲಿಯಕ್ಕೆ ಹಂಗೆ ಚಂದ್ರಪ್ಪಣ್ಣಕ್ ಹೋದ. ಅಷ್ಟೆಲ್ಲ ಮಾಶಕ ಬಂದಿದ್ರು. ಧನಲಕ್ಷ್ಮಿ ಕ್ಲಾತ್ ಸೆಂಟರ್ಗೆ ಬಂದ್ವಿ. ಮೊದ್ಲು ನಮ್ಮ ಅಪ್ಪಾಜಿ ಅಕ್ಕ ತಂಗಿರಿಗೆ ಸೆಲೆಕ್ಟ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ನನಗೆ ಅಷ್ಟು ಪರ್ಫೆಕ್ಷನ್ ಆಗಿ ಸೆಲೆಕ್ಷನ್ ಮಾಡಕ್ ಬರಲ್ಲ ಗೈಸ್, ಅದಕ್ಕೆ ನಮ್ಮ ಅಕ್ಕಂಗ್ ಬಿಟ್ಬಿಟ್ಟು ನಮ್ಮ ಅಪ್ಪಾಜಿ ಅಕ್ಕ ತಂಗಿರಿಗೆ ಹಿರಿಯರಿಗೆ ತಗೊಂಡು ಕೆಳಗಡೆ ಹೋದ. ಅಪ್ಪಾಜಿ ಭಾವಂತಿರ್ಗೆ ಬಟ್ಟೆ ತಗೊಳ್ಳೋದ ಅಂತ ತಗೋತಾ ಹಿರಿಯರ್ ಸೀರೆ ಲೆಕ್ಕ ಹಾಕ್ಬೇಕಾದ್ರೆ ಒಬ್ರದ್ದು ಮಿಸ್ ಮಾಡ್ಬಿಟ್ಟು ಅದಕ್ಕೆ ಮತ್ತೆ ಮೇಲೆ ಹೋಗಿ ಸೀರೆ ಎತ್ತಕೊಂಡ್ ಬರೋಣ ಅಂತ ನಮ್ಮ ಅಕ್ಕನು ಮೇಲಕ್ಕೆ ಎತ್ತಕೊಂಡ್ ಹೋದೆ. ನಾನ್ ವಿಡಿಯೋ ಮಾಡ್ತಾ ಇದ್ರೆ ನಮ್ಮ ಅಕ್ಕನ್ ಚಿಂತೆ ನೋಡಿ. ಬಟ್ಟೆ ಎಲ್ಲ ತಗೊಂಡು ಬಿಲ್ ಹಾಕ್ಸ್ಕೊಂಡು ಹೊರಗಡೆ ಬಂದು ಅಪ್ಪಾಜಿ ನಮ್ಮ ಅಕ್ಕ ತಿಂಡಿ ತಿಂದಿರ್ಲಿಲ್ಲ ಅಂತ ಕ್ಲಾಸ್ ತಗೋತಾ. ಆಮೇಲೆ ಊಟಕ್ಕೆ ಹೋದ್ವಿ. ನಾನು ನಮ್ಮ ಅಕ್ಕ ನಮ್ಮ ಅಪ್ಪಾಜಿ ಮಸಾಲೆ ದೋಸೆ ತಿಂದು ಸರ ಬೆಳೆ ತಗೊಳ್ಳೋಣ ಅಂತ ಪಕ್ಕದ ಅಂಗಡಿಗೆ ಬಂದು ಅಲ್ಲೂ ತಗೊಂಡು ಸೀದಾ ಆಟೋ ಹತ್ತಿ ಸಂಗೀತ ಶಾಪಿಂಗ್ ಮಾಲಿಗೆ ಬಂದು ನಮ್ಮ ಅಕ್ಕ ಸೀರೆ ತಗೋಬೇಕಿತ್ತಂತೆ, ಅದಕ್ಕೆ ಸೀರೆ ತಗೋತಾ. ನಾನು ಇನ್ನೇನ್ ಮಾಡ್ಲಿ ಸುಮ್ನೆ ಕೂತಿದ್ದೆ. ತಡಿ ನೋಡೋಣ ಯಾವ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಹೋದೆ. ಅಕ್ಕಂಗೆ ಡಿಫ್ರೆಂಟ್ ಆಗಿರೋದು ಬೇಕಂತ ಅವ್ರು ತೋರಿಸ್ತಾ ಇದಾರೆ. ನಮ್ಮ ಅಕ್ಕ ಯಾವ್ದು ಒಪ್ಕತಾನೆ ಇಲ್ಲ. ಬಿಲ್ ನೋಡೋದು ಆ ಕಡೆ ಮಡಗೋದು. ಡಿಫ್ರೆಂಟ್ ಆಗಿರೋದು ಹಾಕಿ ಈ ತರ ಟೈಪ್ಸ್ ಅಲ್ಲಿ. ನಮ್ಮ ಅಕ್ಕ ಸೀರೆ ಸಿಕ್ಕಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ಲು. ಆಗ ನಾನು ಕೊನೆಗೂ ಅವಳಿಗೆ ಇಷ್ಟ ಆಗಿ ಬಟ್ ಕಲರ್ ಇರ್ಲಿಲ್ಲ, ರೆಡ್ ಬೇಕಿತ್ತಂತೆ. ಅದಕ್ಕೆ ಅಂಗಡಿ ಅವ್ರಿಗೆ ತರ್ಸ್ಕೊಡಿ ಅಂತ ಹೇಳಿ ಫೋನ್ ಮಾಡಿ. ನಮ್ಮ ಅಕ್ಕ ಇನ್ನು ಏನೋ ತಗೋಬೇಕಿತ್ತಂತೆ, ಅದಕ್ಕೆ ಅಟೆಂಡ್ ಮಾಡಕ್ ಬರ್ತಾ ಇಲ್ಲ ಅಂತ ನಮ್ಮ ಅಕ್ಕ ಯಾರು ಅಟೆಂಡ್ ಮಾಡ್ತೀರಾ, ಈಗ ಬರ್ಲಿಲ್ಲ ಅಂದ್ರೆ ಹೋಗ್ಬಿಡ್ತೀವಿ ಆಮೇಲೆ. ಹಾಗೆ ಅಪ್ಪಲ್ಲಿ ನಮ್ ಸೋನಾ ವಿಡಿಯೋ ಕಾಲ್ ಮಾಡಿದ್ಲು. ಸೋನಾ ಖುಷಿ ಜೊತೆ ಮಾತಾಡಿ ಅಲ್ಲಿ ಧನಲಕ್ಷ್ಮಿ ಕ್ಲೋತ್ ಸೆಂಟರ್ ಹತ್ರಕ್ ಬಂದು ಕಬ್ಬಿನ ಜ್ಯೂಸ್ ಕುಡಿಯಂಗ್ ಆಗಿತ್ತು ಅಂತ ಕುಡ್ದು ಅಕ್ಕ ಅವ್ರ ಊರ್ಗ್ ಹೋದ್ಲು. ನಾನು ನಮ್ ರಂಜು ಅಣ್ಣನ್ ಕಾರಲ್ಲಿ ಮನೆಗೆ ಏನಕ್ಕೆ ಈ ಶಾಪಿಂಗ್ ಮಾಡ್ದೋ ಅಂದ್ರೆ ನಮ್ಮ ಕನಸು ನನಸಾಗೋ ದಿನ ಬರ್ತಾ ಇದೆ. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಾಯ್ ಎಲ್ರಿಗೂ.